ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನೊಂದು ಭಕ್ತ ಭಗವಂತನಾದ ಕತೆ ಮತ್ತು ಭಕ್ತ ಮತ್ತು ಭಗವಂತನ ಅನನ್ಯ ಭಕ್ತಿ ಬಗ್ಗೆ ಒಂದು ಕಥೆಯನ್ನು ಹೇಳ್ತೀನಿ. ಇದು ಸತ್ಯ ಘಟನೆ. ಇದು ನಾಮದೇವ ಅನ್ನುವಂಥ ಒಬ್ಬ ದೊಡ್ಡ ಭಕ್ತನಿರ್ತಾನೆ ಪಂಢರಪುರದೊಳಗೆ. ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಿರ್ತಾನೆ ವಿಠ್ಠಲನ ದರ್ಶನಕ್ಕೆ. ಹಾಡು ಹಾಡೋದು, ಸಂಗೀತ, ವಾದ್ಯಗಳನ್ನು ನುಡಿಸೋದು, ಆ ಥರ ಎಲ್ಲ ಅವನ ಹವ್ಯಾಸ ಇರುತ್ತೆ. ಒಂದು ದಿನ ಕೇಳ್ತಾನೆ, ಅವರು ಅಮ್ಮ ಹೇಳ್ತಿರ್ತಾಳೆ, ಪ್ರತಿದಿನ ನೈವೇದ್ಯಕ್ಕೆ ಪ್ರಸಾದ ಮಾಡಿರ್ತೀನಿ, ಆದರೆ ಪರಮಾತ್ಮ ವಿಠ್ಠಲ ಪ್ರಸಾದ ಸ್ವೀಕರಿಸಕ್ಕೆ ಬರೋದೇ ಇಲ್ಲ ಅಂದಿರ್ತಾಳೆ. ಹಾಗಾಗಿ ಇವತ್ತು ನಾನು ಪ್ರಭುವಿನ ಕೇಳಬೇಕು ಅಂತ ಮಂದಿರಕ್ಕೆ ಬರ್ತಾನೆ. ಪ್ರಭುವಿನ ಕೇಳ್ತಾನೆ, ಪ್ರಭು ನಮ್ಮಮ್ಮ ಪ್ರತಿದಿನ ನಿಮಗೋಸ್ಕರ ನೈವೇದ್ಯ ಮಾಡಿರ್ತಾಳೆ, ನೀವು ಸ್ವೀಕರಿಸಕ್ಕೆ ಬರೋದೇ ಇಲ್ಲ, ಯಾಕೆ ಬರೋಂಗಿಲ್ಲ ಅಂತ ಕೇಳ್ತಾರೆ. ಆವಾಗ ಅವರಿಬ್ಬರು ಪ್ರತಿದಿನ ಭೇಟಿ ಆಗ್ತಿರ್ತಾರೆ, ವಿಠ್ಠಲ ಮತ್ತು ನಾಮದೇವ. ಆವಾಗ ವಿಠ್ಠಲ ಹೇಳ್ತಾರೆ, ನಾಮದೇವ, ನಾನು ಪ್ರತಿದಿನ ನಿಮ್ಮ ಮನೆಗೆ ನಿಮ್ಮ ತಾಯಿ ಅಡುಗೆ ಪ್ರಸಾದ ಸ್ವೀಕಾರ ಮಾಡೋಕ್ಕಂತ ಹೋದ್ರೆ ಇಲ್ಲಿ ನನ್ನ ಸ್ಥಾನದಾಗ ನಿಂತು ಭಕ್ತರಿಗೆ ದರ್ಶನ ಯಾರು ಕೊಡ್ತಾರ ಅಂತ ಕೇಳ್ತಾರೆ. ಹೌದು ಪ್ರಭು, ಹಂಗಾದ್ರೆ ಅದು ಕರೆನಾ ಅಂತಾರೆ. ಒಂದು ಉಪಾಯ ಮಾಡ್ಬೋದು, ನಾನು ನಿಮ್ಮ ಮನೆಗೆ ಊಟಕ್ಕೆ ಹೋಗ್ಬೇಕಂದ್ರೆ ಅಂತಾರೆ. ಏನದು ಹೇಳ್ರಿ? ಒಂದು ಕೆಲಸ ಮಾಡು, ನನ್ನ ಸ್ಥಾನದಾಗ ನೀನು ನಿಂದ್ರು ನಾನು ನಿಮ್ಮ ಮನೆಗೆ ಊಟಕ್ಕೆ ಹೋಗ್ತೀನಿ. ನಾಮದೇವ, ಅದು ಹೆಂಗೆ ಸಾಧ್ಯ ಪ್ರಭು? ನಿಮ್ಮ ಸ್ಥಾನದೊಳಗೆ ನಾನು ಹೆಂಗೆ ಸಾಧ್ಯ ಇಲ್ಲ ಅಂತಾರೆ. ಆಯ್ತು, ಹಾಗಾದ್ರೆ ನಾನು ನಿಮ್ಮ ಮನೆಗೆ ಹೋಗಕ್ಕೆ ಸಾಧ್ಯ ಆಗಲ್ಲ ಅಂದಾಗ, ಆಯ್ತು ಪ್ರಭು ಹೇಳ್ರಿ ಏನು ಮಾಡಬೇಕು ಅಂದಾಗ, ನಾನು ನನ್ನ ರೂಪನ ನಿನಗೆ ಕೊಡ್ತೀನಿ, ನೀನು ನಾ ಬರೋವರೆಗೂ ಇಲ್ಲೇ ವಿಠ್ಠಲನಾಗಿ ನನ್ನ ಸ್ಥಾನದೊಳಗೆ ನಿಂದರು ಅಂತಾರೆ. ಆವಾಗ ನಾಮದೇವ, ಆಯಿತು ಪ್ರಭು, ನೀವು ಹೇಳ್ದಂಗೆ ಮಾಡ್ತೀನಿ ಅಂತಾರೆ. ಆಮೇಲೆ ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ. ನೋಡು, ಬೆಳಗ್ಗೆ 3 ಗಂಟೆಗನ ತಲೆ ಮೇಲೆ ತಣ್ಣೀರು ಸುರಿತಾರೆ ನನಗೆ ಅಭಿಷೇಕಕ್ಕೆ, ನಡುಗಬೇಡ, ಸುಮ್ಮನೆ ನಿಂದರು ಅಂತಾರೆ. ಆಮೇಲೆ ಹಾಲು ಸುರಿತಾರೆ, ಅವಾಗೂ ಸುಮ್ಮನೆ ನಿಂದಿರಬೇಕು, ಒಟ್ಟು ಮಿಸುಗಬಾರ್ದು ಅಂತಾರೆ. ಆಮೇಲೆ ಅಲಂಕಾರ ಎಲ್ಲ ಮಾಡಿ ಹೂವಿನ ಮಾಲೆ ಎಲ್ಲ ಹಾಕ್ತಾರೆ. ಆಮೇಲೆ ಮೂಗಿಗೆಲ್ಲ ಬೆಣ್ಣೆ ಹಚ್ಚಿ ಕಾಕಡಾರತಿ ಮಾಡ್ತಾರೆ. ಅವಾಗ ಆರತಿ ಮಾಡಿದಾಗ ಬೇಡ, ಧೂಪ ಎಲ್ಲ ಹಾಕ್ತಾರೆ. ಮೂಗಿಗೆ ಬೆಣ್ಣೆ ಹಚ್ಚಾರಂತ ಹೇಳಿ ತಿಂದ್ಗಿಂದು ಆಮೇಲೆ ಅವ್ರಿಗೆ ಡೌಟ್ ಬರ್ತೈತಿ, ಆಚಾರ್ಯರಿಗೆ ಪೂಜೆ ಮಾಡೋವರಿಗೆ ಅಂತ ಎಲ್ಲ ಹೇಳ್ತಾರೆ. ಆಮೇಲೆ 8 ಗಂಟೆದ ನಂತರ ಭಕ್ತರಿಗೆ ಪರದೆ ಎಲ್ಲ ತೆಗೆದು ದರ್ಶನಕ್ಕೆ ಬಿಟ್ಟಿರ್ತಾರೆ. ಆವಾಗ ಬಂದವ್ರಿಗೆಲ್ಲರಿಗೂ ಸುಮ್ಮನೆ ಆಶೀರ್ವಾದ ಅಷ್ಟ ಮಾಡು, ಯಾರಿಗೂ ವರಗಳನ್ನು ಕೊಡಬೇಡ. ಯಾಕಂದ್ರೆ ಅವ್ರ ಕರ್ಮಾನುಫಲವನ್ನು ಅವ್ರಿಗೆ ಸಿಗ್ತೈತಿ. ಅವ್ರು ಏನು ಕರ್ಮ ಮಾಡ್ತಾರೆ ಅವ್ರ ಕರ್ಮಕ್ಕೆ ತಕ್ಕ ಫಲ ಸಿಗ್ತೈತಿ. ಹಾಗಾಗಿ ನೀನೇನು ಕೊಡಕ್ಕೆ ಹೋಗಬೇಡ, ಆಶೀರ್ವಾದ ಅಷ್ಟ ಮಾಡು ಅಂತ ಹೇಳಿ ಹೋಗ್ತಾರೆ. ಆಯಿತು ಪ್ರಭು ಅಂತ ಹೇಳಿ ವಿಠ್ಠಲನ ಸ್ಥಾನದೊಳಗೆ ನಾಮದೇವ ನಿಂತು ಒಂದು ದಿನದ ಮಟ್ಟಿಗೆ ಭಗವಂತ ಆಗ್ತಾರೆ. ಈ ಕಡೆ ವಿಠ್ಠಲ ಮನೆಗೆ ಹೋಗ್ತಾರೆ. ನಾಮದೇವ ಅವ್ರ ಮನೆಗೆ ಬಾಗ್ಲ ಬಡಿತಾರೆ, ಅಮ್ಮ ಅಮ್ಮ ಅಂತ. ತಾಯಿ ಬಾಗ್ಲ ತೆಗಿತಾಳೆ, ನಾಮದೇವರ ತಾಯಿ ಸಾಕ್ಷಾತ್ ಭಗವಂತನ ಬಂದಿದ್ದು ನೋಡಿ ಕಾಲಿಗೆ ನಮಸ್ಕಾರ ಮಾಡಿ ಅವ್ರನ್ನ ಕುಂದಿರಿಸಿ ಊಟಕ್ಕೆ ಹಾಕ್ತಾಳೆ. ನಾಮದೇವ ಎಲ್ಲಿ ಹೋದ್ನೋ ಅಂತ, ನೀವು ನನಗೆ ಊಟಕ್ಕೆ ಹಾಕ್ರಿ, ನಾನು ನಿಮ್ಮನ್ನು ನಾಮದೇವನ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ವಿಠ್ಠಲ. ಅವಾಗ ಹೇಳ್ತಾರೆ, ನಾನು ಒಂದೇ ಥರ ಪ್ರಸಾದ ತಿಂದು ಬೇಜಾರಾಗೈತಿ, ಇವತ್ತೊಂಥರ ಬೇರೆ ಏನಾದರೂ ಮಾಡಿ ಬಡಿಸ್ರಿ ನನಗೆ ಅಂತ ಹೇಳ್ತಾರೆ ವಿಠ್ಠಲ. ಅವಾಗ ಅಮ್ಮ ಪೂರಿ ಪಾಯಸ ಎಲ್ಲ ಮಾಡಿ ತಿನ್ನಿಸ್ತಾಳೆ. ಬರ್ರಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾಮದೇವನ ದರ್ಶನಕ್ಕೆ ಅಂಥೇಳಿ ನನಗೊಂದು ಕಂಬಳಿ ಹೊಚ್ಚ್ರಿ, ನನ್ನ ಮುಖ ಅಷ್ಟೇ ಕಾಣುವಂಗೆ ಬಿಟ್ಟು ಒಂದು ಕಂಬಳಿ ಹೊಚ್ಚ್ರಿ ಅಂತಾರೆ. ಯಾಕೆ ಕಂಬಳಿ ಹೊಚ್ಸ್ಬೇಕು ನಿಮ್ಗಂದ್ರೆ, ನನ್ನ ಯಾರೂ ನೋಡಬಾರ್ದು, ನನ್ನ ಯಾರು ಗುರ್ತು ಹಿಡಿಬಾರ್ದು, ಅದಕ್ಕೆ ಅಂತಾರೆ. ಒಂದು ಮುಖ ಅಷ್ಟೇ ಕಣ್ಣಷ್ಟ ಕಾಣುವಂಗೆ ಮಾಡಿ ಒಂದು ಕಂಬಳಿ ಎಲ್ಲ ಹೊಚ್ಕೊಂಡು ನಾಮದೇವರ ತಾಯಿ ಜೊತೆ ವಿಠ್ಠಲ ದೇವಸ್ಥಾನಕ್ಕೆ ಹೋಗ್ತಾರೆ. ಅವಾಗ ಕ್ಯೂನ್ಯಾಗ ನಿಂದಿರ್ತಾರೆ. ಹೋಗಿ ಅಮ್ಮ ಕೇಳ್ತಾಳೆ, ಹೌದು ನೀವು ಇಲ್ಲೇ ಇದ್ದೀರಿ, ನಿಮ್ಮ ದರ್ಶನಕ್ಕೆ ಎಲ್ಲರನ್ನೂ ಬಿಡಾಕೊಂತಾರಲ್ಲ, ಯಾರು ದರ್ಶನ ಆಗುತ್ತಲ್ಲಿ ಅಂತ ನಾಮದೇವಂದು ಅಂದಾಗ ಅಮ್ಮ ಗಾಬರಿ ಹಾಕಾಳ. ಅವಾಗ ಲೈನ್ನಾಗ ಬಂದು ಕ್ಯೂನ್ಯಾಗ ಬಂದು ದರ್ಶನಕ್ಕೆ ಬರ್ತಾರೆ ವಿಠ್ಠಲನು ನಾಮದೇವ ಅನ್ಕೊತಿರ್ತಾರೆ. ಪ್ರಭು, ನೀವು ಕ್ಯೂನ್ಯಾಗ ಬಂದು ದರ್ಶನಕ್ಕೆ ಬಂದಿರಿ, ಕೈ ಮಾತ್ರ ಮುಗಿಬೇಡ್ರಿ ನೀವು ನನಗೆ ಅಂತಾರೆ. ಆದರೂ ಪ್ರಭು ಕೇಳೋದೇ ಇಲ್ಲ. ಬಂದು ಸಾಲಿನಾಗ ಬಂದು ಅವ್ರಿಗೆ ಕೈ ಮುಗಿತಾರೆ, ನೀನು ಇವತ್ತೇನು ಮಾಡೋಕ್ಕಾಗಲ್ಲ ನಂಗೆ ಅಂತ. ಎಲ್ಲರ ದರ್ಶನ ಮುಗಿದ ಮೇಲೆ ಇವ್ರಿಗೆ ಕಣ್ಣಾಗ ನೀರು ಬರ್ತಾವೆ. ನಾಮದೇವ್ಗೆ ಅಳಕ್ಕೆ ಹೋಗ್ಬೇಡ, ಯಾರಾದ್ರೂ ನೋಡಿದ್ರೆ ಪ್ರಭುನ ಕಣ್ಣಾಗ ನೀರು ಬರ್ತಾವೆ ಅಂತ ಮತ್ತೆ ಡೌಟ್ ಬರ್ತೈತಿ ಅಂದು ಕಣ್ಣೀರು ಒರೆಸ್ತಾರೆ. ಎಲ್ಲ ಭಕ್ತರದ ದರ್ಶನ ಎಲ್ಲ ಮುಗಿದ ಮೇಲೆ ನಾಮದೇವ ತನ್ನ ನಿಜ ರೂಪಕ್ಕೆ ಬಂದು ಭಗವಂತನ ಪಾದಕ್ಕೆ ಬಿದ್ದು, ಎಂಥ ದೊಡ್ಡ ಭಗವಂತ ದೀಪ ನೀನು, ಇಂಥ ನನಗೊಂದು ದಿನ ಸ್ಥಾನ ಕೊಟ್ಟಿ ಅಂತ ಇಬ್ಬರು ಗಟ್ಟಿಗೆ ಬಿಗದ ಅಪ್ಕೊಂಡು ಅಳ್ತಾನೆ ನಾಮದೇವ ವಿಠ್ಠಲ್ಗೆ. ಕೇಳಿದ್ರಲ್ಲ ಭಗವಂತನಾದ ಕಥೆಯನ್ನು. ಈಗಲೂ ಪಂಢರಪುರದೊಳಗೆ ವರ್ಷದಾಗ ಒಂದು ದಿನ ನಾಮದೇವರನ್ನು ಆರಾಧನೆ ಮಾಡ್ತಾರಂತ. ಯಾಕಂದ್ರೆ ವಿಠ್ಠಲ ಯಾವುದಾದ್ರೂ ಒಂದು ರೂಪದಾಗ ಬರ್ಬೋದು ಅಂತ. ಹಾಗಾಗಿ ಒಂದು ದಿನ ನಾಮದೇವರ ವಿಗ್ರಹವನ್ನಿಟ್ಟು ಅಂದ್ರೆ ಅವ್ರನ್ನೂ ಒಂದಿನ ಆರಾಧನೆ ಮಾಡ್ತಾರೆ. ಮತ್ತು ದರ್ಶನಕ್ಕೆ ಬಂದಂಥ ಜಾತ್ರೆಗೆ ಅಂತ ಬಂದಂಥ ಸಾಧು ಸಂತರೆಲ್ಲರೂ ಒಬ್ರಿಗೊಬ್ರು ನಮಸ್ಕಾರ ಮಾಡ್ಕೊತ ಅಡ್ಡಾಡ್ತಾರೆ. ಯಾಕಂದ್ರೆ ಭಗವಂತ ಯಾವುದಾದ್ರೂ ಒಂದು ರೂಪದಾಗ ಬರ್ತಾನ ಅನ್ನೋ ಭಾವನೆಯಿಂದ. ಕೇಳಿದ್ರಲ್ಲ ಕಥೆಯನ್ನು, ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ನಮಸ್ಕಾರ.
ಜೈ ಶ್ರೀಕೃಷ್ಣ, ಜೈ ಹರಿವಿಠಲ ಪಾಂಡುರಂಗ.